Dear friends, ಎಲ್ರಿಗೂ ನಮಸ್ಕಾರ. Welcome to Gnana Gangotree's Inquest Current Affairs along with MCQs and this is class number 507 in the series. So ಇವತ್ತಿನ ತರಗತಿಯಲ್ಲಿ 9 ಮತ್ತು 10ನೇ ಜುಲೈ 2023ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. At the end of the presentation we will have given Inquest challenge quiz and articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 506 and we appreciate everybody who has given correct answers. Thank you very much for your participation. With this, let's get into the first question. CM ಸಿದ್ದರಾಮಯ್ಯ ಅವರು ಇದುವರೆಗೆ ಎಷ್ಟು ಬಜೆಟ್ಗಳನ್ನು ಮಂಡಿಸಿದ್ದಾರೆ? How many budgets are presented by CM ಸಿದ್ದರಾಮಯ್ಯ so far? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದುವರೆಗೂ CM ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ 14 ಬಜೆಟ್ಗಳನ್ನ ಮಂಡನೆ ಮಾಡಿರ್ತಾರೆ. ಹಾಗಿದ್ರೆ ಇವತ್ತಿನ ಪ್ರಪ್ರಥಮ ಆರ್ಟಿಕಲ್ ಅಲ್ಲಿ ನಾವು ಕರ್ನಾಟಕ ಬಜೆಟ್ 23-24 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲು ನಮ್ಗೆ ಈ ಒಂದು ಬಜೆಟ್ ನ ಪ್ರಕಾರ ನಮ್ಮ ಹಣ ಎಲ್ಲಿಂದ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಹಣವನ್ನ ಕ್ಷೇತ್ರವಾರು ಎಲ್ಲೆಲ್ಲಿ ಖರ್ಚು ಮಾಡ್ಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ರೆವಿನ್ಯೂ ಸರ್ಕಾರಕ್ಕೆ ಬರ್ತಕ್ಕಂಥ ಮ್ಯಾಕ್ಸಿಮಮ್ ರೆವಿನ್ಯೂ ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂ ಇಂದ 54% ಬರುತ್ತೆ. ಅದಾದ್ಮೇಲೆ ಬಾರೋಯಿಂಗ್ ಸಾಲದ ಮುಖಾಂತರ ನಾವು 26% ಹಣವನ್ನ ತೆಗೆದುಕೊಳ್ತಾ ಇದ್ದೇವೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಕ್ಕಂಥ GST ಶೇರ್ ನಮ್ಗೆ 12% ಬರುತ್ತೆ. ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಕ್ಕಂಥ ಗ್ರಾಂಟ್ ಅಥವಾ ಅನುದಾನ ನಮ್ಗೆ 4% ಬರುತ್ತೆ. ಮತ್ತೆ ಸ್ಟೇಟ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದ್ರೆ ತೆರಿಗೆಯೇತರ ಆದಾಯ 4% ಬರುತ್ತೆ. ಸೊ ಇಷ್ಟು ಹಣವನ್ನ ಈ ಬಜೆಟ್ ನಲ್ಲಿ ಅಂದ್ರೆ 2023 ಮತ್ತು 24ನೇ ಬಜೆಟ್ ನಲ್ಲಿ ನಾವು ಸ್ಪೆಂಡ್ ಮಾಡ್ತೇವೆ. ಹಾಗಿದ್ರೆ 2023 ಮತ್ತು 24ರಲ್ಲಿ ಕ್ಷೇತ್ರವಾರು ಯಾವ ರೀತಿಯಲ್ಲಿ ಹಣವನ್ನ ಖರ್ಚು ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ಡೆಟ್ ಸರ್ವಿಸಿಂಗ್ ಅಂದ್ರೆ ಸಾಲವನ್ನ ಮರುಪಾವತಿ ಮಾಡ್ಲಿಕ್ಕೆ 18% ಬಜೆಟ್ ಅನ್ನ ನಾವು ವ್ಯಯ ಮಾಡ್ಬೇಕಾಗಿರುತ್ತೆ. ವಾಟರ್ ಸಪ್ಲೈ ಮತ್ತೆ ಸ್ಯಾನಿಟೇಷನ್ ಅಂದ್ರೆ ನೀರಿನ ಸಂಪರ್ಕ ಮತ್ತು ಶುಚಿತ್ವಕ್ಕಾಗಿ 2% ಹಣವನ್ನ ಮೀಸಲಿಟ್ಟಿರ್ತಾರೆ. ಅದರ್ ಸೋಷಿಯಲ್ ಸರ್ವಿಸಸ್ ಅಂದ್ರೆ ಬೇರೆ ಸಾಮಾಜಿಕ ಕಾರ್ಯಗಳಿಗಾಗಿ 4%, ಆರೋಗ್ಯ ಹೆಲ್ತ್ ಸೆಕ್ಟರ್ ಗೆ 4%, ಎಜುಕೇಶನ್ ಗೆ 10% ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣಕ್ಕೆ 13%, ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ 15%, ಅದರ್ ಎಕನಾಮಿಕ್ ಸರ್ವಿಸಸ್ ಅಂದ್ರೆ ಇತರೆ ಆರ್ಥಿಕ ಚಟುವಟಿಕೆಗಳಿಗೆ 17%, ಜನರಲ್ ಸರ್ವಿಸಸ್ ಅಂದ್ರೆ ಸಾಮಾನ್ಯ ಸೇವೆಗಳಿಗೆ 17% ಹಣವನ್ನ ಸ್ಪೆಂಡ್ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಬಜೆಟ್ ನಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪ್ರಮುಖ ನಿರ್ಧಾರಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ಯೋಜನೆಯನ್ನ ನಾವು ಗೃಹ ಜ್ಯೋತಿ ಅಂತ ಕರಿತೇವೆ. ಸೊ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ ಅವರ ಸರಾಸರಿ ಬಳಕೆ ಏನಿರುತ್ತೆ ಅದರ 10% ಹೆಚ್ಚುವರಿಯಾಗಿ 200 ಯೂನಿಟ್ ಗಿಂತ ಕಡಿಮೆ ವಿದ್ಯುತ್ತನ್ನ ಬಳಕೆ ಮಾಡಿರ್ತಕ್ಕಂಥವ್ರಿಗೆ ಉಚಿತವಾಗಿ 200 ಯೂನಿಟ್ ವರೆಗೆ ವಿದ್ಯುತ್ ಅನ್ನ ನೀಡಲಾಗುತ್ತೆ. ಸೊ ಈ ಒಂದು ಯೋಜನೆಯನ್ನ ನಾವು ಗೃಹ ಜ್ಯೋತಿ ಯೋಜನೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕರ್ನಾಟಕದ ಕನ್ನಡ ಮತ್ತು ಸಂಸ್ಕೃತಿಗೆ ಪ್ರಾಮುಖ್ಯತೆಯನ್ನ ಕೊಡುವ ಕಾರಣದಿಂದ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ KP ಪೂರ್ಣಚಂದ್ರ ತೇಜಸ್ವಿ ಮತ್ತೆ ಡಾಕ್ಟರ್ MM ಕಲಬುರ್ಗಿ ರವರ ಹೆಸರಿನಲ್ಲಿ ಟ್ರಸ್ಟ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ 50 ವರ್ಷಗಳು ಆಗಿರುವ ಕಾರಣದಿಂದ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ನೀರಾವರಿ ಕ್ಷೇತ್ರಕ್ಕೆ ನಾವು ಬಂದಾಗ ಎತ್ತಿನ ಹೊಳೆ ಯೋಜನೆ ಬಾಕಿ ಇರ್ತಕ್ಕಂಥ ಕಾಮಗಾರಿಯನ್ನ ಮುಂದುವರಿಸತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಮೇಕೆದಾಟು ಯೋಜನೆಯನ್ನ ಮಾಡ್ಲಿಕ್ಕೆ ಅರಣ್ಯ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬೇಕಾಗಿರುತ್ತೆ. ಆ ಭೂ ಸ್ವಾಧೀನ ಕ್ರಮಕ್ಕೆ ಈಗ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಆರೋಗ್ಯವನ್ನ ವೃದ್ಧಿ ಮಾಡ್ಲಿಕ್ಕೆ ರಾಮನಗರ ಜಿಲ್ಲೆ ಮತ್ತು ಕನಕಪುರ ತಾಲೂಕಿನಲ್ಲಿ ಒಂದು ಹೊಸ ವೈದ್ಯಕೀಯ ಕಾಲೇಜನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಮೈಸೂರು, ಕಲಬುರಗಿ ಮತ್ತೆ ಬೆಳಗಾವಿ ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಕಾರ್ಯಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದ್ರ ಜೊತೆಗೆ ಈ ಸುಟ್ಟ ಗಾಯದ ಘಟಕಗಳು ಅಂದ್ರೆ ಬರ್ನಿಂಗ್ ಯೂನಿಟ್ಸ್ ಅಂತ ನಾವೇನ್ ಕರಿತೇವೆ ಸೊ ಅದನ್ನು ಕೂಡ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ನಿಮ್ಹಾನ್ಸ್ ನಲ್ಲಿ ಆ ಒಂದು ಸಂಸ್ಥೆಯ ಆವರಣದಲ್ಲಿ ಅಂಗಾಂಗ ಜೋಡಣೆ ಮೀಸಲಾದ ದೇಶದ ಪ್ರಪ್ರಥಮ ಸಾರ್ವಜನಿಕ ಆಸ್ಪತ್ರೆ, ಈ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ನಾವೇನ್ ಕರಿತೇವೆ ಸೊ ಈ ರೀತಿಯ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನ
ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಓಪನ್ ಮಾಡ್ಲಿಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಕನ್ನಡ ಚಿತ್ರೋದ್ಯಮವನ್ನ ಉತ್ತೇಜನ ಮಾಡ್ಲಿಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಒಂದು ಚಿತ್ರನಗರಿಯನ್ನ ನಿರ್ಮಾಣ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಬೆಂಗಳೂರಿನಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಬಳಿ ಕನ್ನಡ ಚಿತ್ರರಂಗ ಬೆಳೆದು ಬಂದ ಇತಿಹಾಸವನ್ನ ದಾಖಲಿಸ್ತಕ್ಕಂತ ಒಂದು ಸಂಗ್ರಹಾಲಯವನ್ನ ನಿರ್ಮಾಣ ಮಾಡ್ತಕ್ಕಂತ, ಅಂದ್ರೆ ಮ್ಯೂಸಿಯಂ ಅಂತ ನಾವೇನ್ ಕರಿತೇವೆ, ಈ ರೀತಿಯ ಒಂದು ವಸ್ತು ಸಂಗ್ರಹಾಲಯವನ್ನ ನಿರ್ಮಾಣ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಕೃಷಿ ಮತ್ತು ಪೂರಕ ಚಟುವಟಿಕೆಗಳು ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಆಕ್ಟಿವಿಟೀಸ್ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ ಕೃಷಿ ಭಾಗ್ಯ ಯೋಜನೆ ಅಂತ ಮಾಡಿದ್ರು. ಈ ಒಂದು ಯೋಜನೆಯನ್ನ ಮರು ಜಾರಿ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಜಾನುವಾರುಗಳು ಏನಾದ್ರೂ ಆಕಸ್ಮಿಕವಾಗಿ ಸಾವನ್ನಪ್ಪಿದ್ರೆ, ಅಂದ್ರೆ ಕ್ಯಾಟಲ್ ಏನಾದ್ರೂ ಬೈ ಆಕ್ಸಿಡೆಂಟ್ ಏನಾದ್ರೂ ಸತ್ತಿದ್ರೆ, ಸೊ ಅದಕ್ಕೆ ಅನುಗ್ರಹ ಯೋಜನೆಯನ್ನ, ಆ ಸಂಕಷ್ಟವನ್ನ ನಿವಾರಣೆ ಮಾಡ್ಲಿಕ್ಕೆ ಅನುಗ್ರಹ ಯೋಜನೆ ಅಂತ ಮುಂಚೆ ಮಾಡಿದ್ರು, ಆ ಒಂದು ಯೋಜನೆಯನ್ನ ಮರು ಜಾರಿ ಮಾಡ್ತಕ್ಕಂತ ನಿರ್ಧಾರವನ್ನ ಈ ಬಜೆಟ್ ನಲ್ಲಿ ತಿಳಿಸಿರ್ತಾರೆ. ಸೊ ಅದಾದ್ಮೇಲೆ ಅನ್ನದಾತರಿಗೆ ನೀಡ್ತಕ್ಕಂತ ಸೌಲಭ್ಯ, ಸಾಲ ಸೌಲಭ್ಯ ಅಂದ್ರೆ ರೈತರಿಗೆ ನೀಡ್ತಕ್ಕಂತ ಸಾಲ ಸೌಲಭ್ಯವನ್ನ ಅಲ್ಪಾವಧಿ ಸಾಲದ ಮಿತಿಯನ್ನ 5 ಲಕ್ಷ ರುಗಳಿಗೆ ಇನ್ಕ್ರೀಸ್ ಮಾಡಲಾಗಿರುತ್ತೆ. ಅದಾದ್ಮೇಲೆ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಕ್ಕಂತ, ಅಂದ್ರೆ 3% ಬಡ್ಡಿ ದರದಲ್ಲಿ ಕೊಡ್ತಕ್ಕಂತ ಮಧ್ಯಮಾವಧಿ ಮತ್ತೆ ದೀರ್ಘಾವಧಿ ಸಾಲ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ 10 ಲಕ್ಷ ಇದ್ದಿದ್ದನ್ನ ಈಗ 15 ಲಕ್ಷಕ್ಕೆ ಏರಿಕೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಪರಿಸರ ಸಂರಕ್ಷಣೆ ಮಾಡ್ಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳನ್ನ ನಾವು ನೋಡೋದಾದ್ರೆ, ಈ ಒಂದು ಹ್ಯೂಮನ್ ಮತ್ತೆ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಅಂತಕ್ಕಂಥದ್ದು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಮಾನವ ಮತ್ತು ಕಾಡಾನೆ ಸಂಘರ್ಷಣವನ್ನ ನಿಯಂತ್ರಣ ಮಾಡ್ಲಿಕ್ಕೆ ರಾಮನಗರ ಮತ್ತು ಬನ್ನೇರುಘಟ್ಟ ಪ್ರದೇಶಗಳಲ್ಲಿ 2 ಹೊಸ ಆನೆ ಕಾರ್ಯಪಡೆಗಳನ್ನ ರಚನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದಾದ್ಮೇಲೆ ಬೀದರ್ನಲ್ಲಿ ಹೆಚ್ಚಾಗಿ ಈ ಕಂಡು ಬರ್ತಕ್ಕಂಥ ಕೃಷ್ಣಾಮೃಗಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಕೃಷ್ಣಾಮೃಗ ಸಂರಕ್ಷಣಾ ಮೀಸಲು ಪ್ರದೇಶವನ್ನ ಘೋಷಣೆ ಮಾಡ್ಲಿಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಬ್ಲಾಕ್ ಬಕ್ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಬಯಲು ಸೀಮೆಯ 17 ಜಿಲ್ಲೆಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಹಸಿರೀಕರಣ ಕಾರ್ಯಕ್ರಮ, ಅಂದ್ರೆ ಗ್ರೀನ್ ಇನಿಸಿಯೇಷನ್ ಅಂತ ನಾವೇನ್ ಕರಿತೇವೆ, ಆ ಒಂದು ಹಸಿರೀಕರಣ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದರ ಅರ್ಥ ಅಲ್ಲಿರ್ತಕ್ಕಂಥ ಒಂದು ಮರಗಳ ಸಂಖ್ಯೆಯನ್ನ ಅಥವಾ ಗ್ರೀನ್ ಫೀಲ್ಡ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ತುಂಬಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಇಂಧನವನ್ನ ಕಡಿಮೆ ಮಾಡ್ಲಿಕ್ಕೆ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಒಂದು ಹೊಸ ನೀತಿಯನ್ನ ಜಾರಿ ಮಾಡ್ಲಿಕ್ಕೆ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಲಿಸಿಯನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಕೂಡ ಇಲ್ಲಿ ತೆಗೆದುಕೊಂಡಿರ್ತಾರೆ. ಸೊ ಈ ನಿರ್ಧಾರದ ಆಧಾರದ ಮೇಲೆ ಗ್ರೀನ್ ಹೌಸ್ ಗ್ಯಾಸಸ್ಗೆ ಸಂಬಂಧಪಟ್ಟ ಒಂದು ಹೊಸ ನೀತಿಯನ್ನ ಜಾರಿಗೊಳಿಸ್ತಕ್ಕಂತ ಒಂದು ಸಾಧ್ಯತೆಯನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಶಿಕ್ಷಣಕ್ಕೆ ನಾನು ಹೇಳಿದೆ 10% ಆಫ್ ದಿ ಬಜೆಟ್ ಅನ್ನ ಶಿಕ್ಷಣಕ್ಕೆ ಈಗ ಮೀಸಲಿಟ್ಟಿರ್ತಾರೆ. ಸೊ ಶಿಕ್ಷಣದಲ್ಲಿ ಅವರು ತೆಗೆದುಕೊಳ್ತಾ ಇರ್ತಕ್ಕಂತ ಹೊಸ ಒಂದು ನಿರ್ಧಾರಗಳೇನು ಅಂದ್ರೆ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಪಠ್ಯಕ್ರಮದಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂತ ಒಂದು ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಅದಾದ್ಮೇಲೆ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನೋ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಮಾಡಿರ್ತಾರೆ. ಸೊ ಅದಕ್ಕೆ ಬದಲಾಗಿ ಒಂದು ಹೊಸ ಶಿಕ್ಷಣ ನೀತಿಯನ್ನ ರೂಪಿಸ್ತಕ್ಕಂತ ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಮುಂಚೆ ಇದ್ದಂತ 1ರಿಂದ 10ನೇ ತರಗತಿವರೆಗೂ ಕೊಡ್ತಾ ಇರ್ತಕ್ಕಂತ ವಾರದಲ್ಲಿ 2 ಬಾರಿ ನೀಡ್ತಕ್ಕಂತ ಪೌಷ್ಟಿಕ ಆಹಾರವನ್ನ ಮುಂದುವರಿಸತಕ್ಕಂತ ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿರ್ತಾರೆ. ಸೊ ಇಷ್ಟು ಶಿಕ್ಷಣ ಕ್ಷೇತ್ರಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಾಗಿರ್ತವೆ. ಸೊ ಅದಾದ್ಮೇಲೆ ವೀಕರ್ ಸೆಕ್ಷನ್ ಅಥವಾ ದುರ್ಬಲ ವರ್ಗದ ಒಂದು ವೆಲ್ಫೇರ್ ಅಥವಾ ಕಲ್ಯಾಣಕ್ಕಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತ 1 ಲಕ್ಷ ಯುವಕರಿಗೆ, ಅಂದ್ರೆ 1 lakh ಪಾಪ್ಯುಲೇಷನ್ ದಟ್ ಬಿಲಾಂಗ್ ಟು ಸ್ಕೆಡ್ಯೂಲ್ ಕಾಸ್ಟ್ ಮತ್ತೆ ಸ್ಕೆಡ್ಯೂಲ್ ಟ್ರೈಬ್ಸ್ ಗೆ ಸೇರಿರ್ತಕ್ಕಂತ 1 ಲಕ್ಷ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್, ವೊಕೇಶನಲ್ ಟ್ರೈನಿಂಗ್ ಅಂತ ನಾವೇನ್ ಕರಿತೇವೆ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಮತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತರಬೇತಿ ನೀಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಸಹಕಾರ ಅಂದ್ರೆ ಕೋಆಪರೇಟಿವ್ ಸೆಕ್ಷನ್ ಗೆ ನಾವು ಬಂದಾಗ, ಈ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿರ್ತಕ್ಕಂಥ ರೈತರಿಗೆ ಈ ಸರಕು ಸಾಗಣೆ ಮಾಡ್ಲಿಕ್ಕೆ ಅವ್ರಿಗೆ ಆ ಪಿಕಪ್ ವ್ಯಾನ್ ಅಂತ ನಾವೇನ್ ಕರಿತೇವೆ, ಸೊ ಆ ಪಿಕಪ್ ವ್ಯಾನ್ ಅನ್ನ ಖರೀದಿ ಮಾಡ್ಲಿಕ್ಕೆ 4% ಬಡ್ಡಿ ದರದಲ್ಲಿ 7 ಲಕ್ಷದವರೆಗೆ ಸಾಲದ ಸೌಲಭ್ಯವನ್ನ ನೀಡ್ತಕ್ಕಂತ ಒಂದು ಕಾರ್ಯಕ್ರಮನ ಲಾಂಚ್ ಮಾಡಿರ್ತಾರೆ. ಅದಾದ್ಮೇಲೆ ನಮ್ಮ ರಾಜ್ಯದಲ್ಲಿ ಕೆಲವೊಂದು ಆಯ್ದ ತರಕಾರಿ ಮಾರುಕಟ್ಟೆಗಳಲ್ಲಿ, ಅಂದ್ರೆ ಈ ಒಂದು ವೆಜಿಟೇಬಲ್ ಮಾರ್ಕೆಟ್ಸ್ ಅಂತ ನಾವೇನ್ ಹೇಳ್ತೇವೆ, ಸೊ ಇಲ್ಲಿ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಮಿನಿ ಶೀತಲ ಗೃಹಗಳನ್ನ ಸ್ಥಾಪನೆ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಬೆಂಗಳೂರನ್ನ
ಬ್ರ್ಯಾಂಡ್ ಬೆಂಗಳೂರು ಮಾಡ್ತಕ್ಕಂತ ಒಂದು ಹೊಸ ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನ ಜಾರಿ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಸಾರ್ವಜನಿಕರ ಆರೋಗ್ಯ ಆಗಿರ್ಬೋದು, ಪ್ರಾಣಿಗಳ ಆರೋಗ್ಯ ಆಗಿರ್ಬೋದು, ಜನಸ್ನೇಹಿ ಆಡಳಿತ ಆಗಿರ್ಬೋದು, ವಾಟರ್ ಸೆಕ್ಯೂರಿಟಿ ಆಗಿರ್ಬೋದು, ಈ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುವ ಮುಖಾಂತರ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಪಾರಂಪರಿಕ ಮತ್ತು ದ್ರವ ತ್ಯಾಜ್ಯ ಅಂದ್ರೆ ಹಿಸ್ಟಾರಿಕಲ್ ಅಂಡ್ ಲಿಕ್ವಿಡ್ ವೇಸ್ಟ್ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಒಳಚರಂಡಿ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸ್ತಕ್ಕಂತ ಒಂದು ನಿರ್ಧಾರಗಳನ್ನ ಕೂಡ ತೆಗೆದುಕೊಂಡಿರ್ತಾರೆ. ಸೊ ಇಷ್ಟು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಅವರು ತೆಗೆದುಕೊಂಡಿರ್ತಕ್ಕಂತ ನಿರ್ಧಾರಗಳಾಗಿರ್ತವೆ. ಸೊ ಅದಾದ್ಮೇಲೆ ಬೆಂಗಳೂರನ್ನ ಒಂದು ನಗರಾಭಿವೃದ್ಧಿ ಮಾಡ್ತಕ್ಕಂತ ಒಂದು ಕಾರಣಕ್ಕಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ 20 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳೇನಿರ್ತವೆ ಅಂದ್ರೆ ಈ 20 ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಏನಿರುತ್ತೆ ಅದನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಅಥವಾ ಮೇಲ್ದರ್ಜೆಗೆ ಏರಿಸ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ ಬೈಯಪ್ಪನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಸಂಪರ್ಕವನ್ನ ಮಾಡ್ತಕ್ಕಂತ ಹೊಸ ಮೇಲ್ ಸೇತುವೆಯನ್ನ ನಿರ್ಮಾಣ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರ್ತಾರೆ. ಸೊ ಅನ್ನಭಾಗ್ಯ ಯೋಜನೆ, ಸೊ ಕೇಂದ್ರ ಸರ್ಕಾರದ ವತಿಯಿಂದ 5 kgs ಬರುತ್ತೆ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ 5 kgಗಳವರೆಗೆ ಉಚಿತವಾಗಿ ಅಕ್ಕಿಯನ್ನ ನೀಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಪ್ರಸ್ತುತವಾಗಿ ಈ ಒಂದು ಅಕ್ಕಿ ಲಭ್ಯತೆ ಇಲ್ಲದೆ ಇರುವ ಕಾರಣದಿಂದ ಆ 5 kg ಅಕ್ಕಿಗೆ ತಗಲ್ತಕ್ಕಂತ ವೆಚ್ಚ 170 ರೂಪಾಯಿಗಳನ್ನ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಕರಿತೇವೆ, ಅವರ ಖಾತೆಗಳಿಗೆ ನೇರವಾಗಿ ಅಕ್ಕಿ ಸಿಗುವವರೆಗೂ ಜಮಾ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಯಾವಾಗ ಸಾಕಷ್ಟು ಅಕ್ಕಿ ಸಿಗುತ್ತೆ ಅವಾಗ ಅಕ್ಕಿಯನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಮುಂದುವರಿಸ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥವ್ರು ಆಸ್ ಐ ಟೋಲ್ಡ್ ಯು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂತ ಒಂದು ಬಜೆಟ್ ಆಗಿರುತ್ತೆ. ಸೊ ಈ ಒಂದು ಬಜೆಟ್ಗೆ ಅವರು ತೆಗೆದುಕೊಂಡಿರ್ತಕ್ಕಂತ ಟೈಟಲ್ ಏನು ಅಂದ್ರೆ ಫೋಕಸ್ ಆನ್ ವೆಲ್ಫೇರ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಕಾಮನ್ ಮ್ಯಾನ್, ಅಂದ್ರೆ ಸಾಮಾನ್ಯ ಜನರ ಅನುಕೂಲಕ್ಕಾಗಿ ಕಲ್ಯಾಣವನ್ನ ಗಮನದಲ್ಲಿಟ್ಟುಕೊಂಡು ಮಂಡಿಸಿರ್ತಕ್ಕಂತ ಒಂದು ಬಜೆಟ್ ಆಗಿರುತ್ತೆ. ಸೊ ಈ ಒಂದು ಬಜೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 14ನೇ ಬಜೆಟ್ ಆಗಿರುತ್ತೆ. ಸೊ ಈ ಬಜೆಟ್ ಅನ್ನ ಗ್ಯಾರಂಟಿ ಬಜೆಟ್ ಅಥವಾ ಖಾತರಿ ಬಜೆಟ್ ಅಂತ ಒಂದು ನಾಮಕರಣ ಮಾಡಿರ್ತಾರೆ. ಸೊ ಇದು 35,410 ಕೋಟಿಗಳ ವೆಚ್ಚದಲ್ಲಿ ಮಂಡಿಸಿರ್ತಕ್ಕಂತ ಒಂದು ಬಜೆಟ್ ಆಗಿರುತ್ತೆ. ಸೊ ಇವ್ರು ಮಾಡಿರ್ತಕ್ಕಂತ ಈ ಒಂದು ಗ್ಯಾರಂಟಿ ಬಜೆಟ್ ಅಂತ ನಾವೇನ್ ಕರಿತೇವೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬೆನಿಫಿಟ್ 1.3 crore ಫ್ಯಾಮಿಲೀಸ್ ಇನ್ ಕರ್ನಾಟಕ, ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂತ 1.3 ಕೋಟಿ ಕುಟುಂಬಗಳಿಗೆ ಪ್ರಯೋಜನ ಆಗ್ತಕ್ಕಂತ ಒಂದು ಬಜೆಟ್ ಅನ್ನ ಅವರು ಮಂಡಿಸಿರ್ತಾರೆ. ಫಾರ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಅಂದ್ರೆ ಇದಕ್ಕೆಲ್ಲ ಸಾಕಷ್ಟು ಹಣ ಬೇಕಾಗಿರುತ್ತೆ. ಸೊ ಆ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ದೇ ಹ್ಯಾವ್ ಹೈಕ್ ದಿ ಎಕ್ಸೈಸ್ ಡ್ಯೂಟಿ ಆನ್ ಇಂಡಿಯನ್ ಮೇಡ್ ಲಿಕ್ಕರ್ ಬೈ 20%, ಅಂದ್ರೆ ಭಾರತದಲ್ಲಿ ತಯಾರಿ ಆಗ್ತಕ್ಕಂತ ಮದ್ಯದ ಮೇಲಿನ ಅಬಕಾರಿ ಸುಂಕವನ್ನ 20% ಇನ್ಕ್ರೀಸ್ ಮಾಡಿರ್ತಾರೆ. ಅದಾದ್ಮೇಲೆ ಬಿಯರ್ ಮೇಲೆ ಇರ್ತಕ್ಕಂಥ ಸುಂಕವನ್ನ 10% ಇನ್ಕ್ರೀಸ್ ಮಾಡಿರ್ತಾರೆ. ಅದಾದ್ಮೇಲೆ ಈ ಬಾರೋಯಿಂಗ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಸಾಲವನ್ನ ತೆಗೆದುಕೊಳ್ತಕ್ಕಂತ ಒಂದು ಪದ್ಧತಿ ಏನಿರುತ್ತೆ ಅದು 2022 ಮತ್ತು 23ನೇ ಸಾಲಿನಲ್ಲಿ 72,090 crores ಅನ್ನ ಬಾರೋ ಮಾಡ್ಬೇಕಾಗಿತ್ತು. ಸೊ ಈ ಬಾರೋಯಿಂಗ್ ಅನ್ನ 86,068 ಅಥವಾ 68 ಕೋಟಿಗೆ ಇನ್ಕ್ರೀಸ್ ಮಾಡ್ತಕ್ಕಂತ ಒಂದು ಪ್ರಸ್ತಾಪನೆಯನ್ನ ಇವ್ರು ಮಾಡಿರ್ತಾರೆ. ಸೊ ಸೈಜ್ ಆಫ್ ದಿ ಬಜೆಟ್ ಅನ್ನ ನಾನು ಆಲ್ರೆಡಿ ಹೇಳಿದ್ದಾನೆ, 3,27,747 crore ಸೈಜ್ ಬಜೆಟ್ ಅನ್ನ ಈಗ ಮಂಡನೆ ಮಾಡಿರ್ತಾರೆ. ಸೊ ಇದರಲ್ಲಿ ನಮ್ಗಿರ್ತಕ್ಕಂತ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಆ ಬಜೆಟ್ ಮಂಡನೆ ಮಾಡಿರೋದಕ್ಕೂ ನಮ್ಗೆ ಶಾರ್ಟೇಜ್ ಬರ್ತಾ ಇರ್ತಕ್ಕಂತ ಹಣ ಎಷ್ಟಾಗಿರುತ್ತೆ ಅಂದ್ರೆ 12,523 crores ಅಷ್ಟು ಹಣ ಆದಾಯ ಕೊರತೆಯ ಬಜೆಟ್ ಆಗಿದ್ದು, ಸೊ ಈ ಒಂದು ಬಜೆಟ್ ಅನ್ನ ನಾವು ಬಾರೋ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ನಾನಲ್ಲಿ ಎಕ್ಸ್ಪ್ಲೇನ್ ಮಾಡದೇ ಇಲ್ದಿರ್ತಕ್ಕಂತ ಕೆಲವೊಂದು ಪ್ರೋಗ್ರಾಮ್ಸ್ ಅನ್ನ ನಾನು ಹೇಳೋದಾದ್ರೆ, ಅನ್ಎಂಪ್ಲಾಯ್ಮೆಂಟ್ ಯೂತ್ ಆ ನ್ಯೂ ಸ್ಕೀಮ್ ಅನ್ನ ಮಾಡಿರ್ತಾರೆ, ಅಂದ್ರೆ ನಿರುದ್ಯೋಗ ಯುವಕರಿಗೆ ಒಂದು ಹೊಸ ಸ್ಕೀಮ್ ಅನ್ನ ಮಾಡಿರ್ತಾರೆ. ಅದನ್ನ ನಾವು ಸ್ವಾವಲಂಬಿ ಸ್ವಾರಥಿ ಅಂತ ಕರಿತೇವೆ. ಸೊ ಈ ಒಂದು ಸ್ವಾವಲಂಬಿ ಸಾರಥಿ ಅಡಿಯಲ್ಲಿ ಯೂತ್ ಬಿಲಾಂಗಿಂಗ್ ಟು SC and ST ಅಂದ್ರೆ ಈ ಒಂದು ಶೆಡ್ಯೂಲ್ ಕಾಸ್ಟ್ ಮತ್ತೆ ಶೆಡ್ಯೂಲ್ ಟ್ರೈಬ್ಗೆ ಸೇರಿರ್ತಕ್ಕಂತ ಯುವಕರಿಗೆ 75% ಸಬ್ಸಿಡಿ ಆಫ್ ದಿ ಲೋನ್ of 4 lakh for the purchase of 4-wheeler vehicle, ಅಂದ್ರೆ 4 ಚಕ್ರದ ವಾಹನವನ್ನ ಖರೀದಿ ಮಾಡ್ಲಿಕ್ಕೆ 4 ಲಕ್ಷದವರೆಗೆ ಸಾಲವನ್ನ 75% ಸಬ್ಸಿಡಿಯಲ್ಲಿ ನೀಡಲಾಗುತ್ತೆ. ಅಂದ್ರೆ 75% ಆಫ್ ಮನಿಯನ್ನ ಅವರು ರೀಪೇ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ. ಸೊ 4 ಚಕ್ರದ ವೆಹಿಕಲ್ ಅನ್ನ ಅವರು ಖರೀದಿ ಮಾಡಿ ತಮ್ಮ ಸ್ವಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಮ್ಯೂಸಿಯಂ ಅನ್ನ ಕೂಡ ಸ್ಥಾಪನೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ.
ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಮೈಸೂರಿನಲ್ಲಿ ಒಂದು ಫಿಲ್ಮ್ ಸಿಟಿಯನ್ನ ಸ್ಥಾಪನೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸೊ ಇದನ್ನ ನಾನು ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದಾದ್ಮೇಲೆ ವರ್ಲ್ಡ್ ಕ್ಲಾಸ್ ಇನ್ಕ್ಯುಬೇಷನ್ ಸೆಂಟರ್ ಟು ಕಮ್ ಅಪ್ ಅಂದ್ರೆ ವಿಶ್ವ ದರ್ಜೆಯ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಕ್ಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಗೆ ಕೊಟ್ಟಿರ್ತಕ್ಕಂತ ಟೈಟಲ್ ಏನು ಅಂದ್ರೆ ಇನೋವರ್ಸ್ ಅಂತ ಇದಕ್ಕೆ ಟೈಟಲ್ ಮಾಡಿರ್ತಾರೆ. ಸೊ ಇದನ್ನ ಮಾಡಿರ್ತಕ್ಕಂಥದ್ದು ಏನು ಅಂದ್ರೆ ಸ್ಟಾರ್ಟ್ ಅಪ್ಸ್ ಅಂದ್ರೆ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಸ್ಟಾರ್ಟ್ ಅಪ್ಸ್ ಅಥವಾ ಆರಂಭಿಕಗಳು ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಆರಂಭಿಕಗಳನ್ನ ಉತ್ತೇಜನ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮದ ಸಲುವಾಗಿ ಇನೋವರ್ಸ್ ಅಂತಕ್ಕಂತ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಆ ಆರಂಭಿಕ ಸಮಯದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೀಡ್ಲಿಕ್ಕೆ ಇನೋವರ್ಸ್ ಅಂತಕ್ಕಂತಹ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಟೆಕ್ನಾಲಜಿ ಇನೋವೇಷನ್ ಪಾರ್ಕ್ ಟು ಬಿ ಡೆವಲಪ್. ಸೊ ಈ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇನೋವೇಷನ್ ಅಥವಾ ನಾವೀನ್ಯತೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಪಾರ್ಕ್ ಅನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಟೆಕ್ನಾಲಜಿಯಲ್ಲಿ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥ ಸಿಸ್ಟಮ್ಸ್ ಯಾವ್ದು ಅಂದ್ರೆ ಈ ಸೆಮಿ ಕಂಡಕ್ಟರ್ ಅಂತಕ್ಕಂಥದ್ದು ಅರೆ ವಾಹಕಗಳು ಅಂತ ನಾವೇನ್ ಕರಿತೇವೆ. ಸೊ ಇದು ತುಂಬಾ ಅವಶ್ಯಕತೆ ಇರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇತ್ತೀಚೆಗೆ ನಾವು ಎನರ್ಜಿ ಟ್ರಾನ್ಸಿಷನ್ ಮಾಡ್ತಾ ಇರುವ ಕಾರಣದಿಂದ ಅಂದ್ರೆ ಫಾಸಿಲ್ ಫ್ಯೂಯಲ್ ಇಂದ ನಾನ್ ಫಾಸಿಲ್ ಫ್ಯೂಯಲ್ ಕಡೆಗೆ ಹೋಗ್ತಾ ಇರೋದ್ರಿಂದ ಈ ಸೆಮಿ ಕಂಡಕ್ಟರ್ಸ್ ಅಂತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಈ ಸೆಮಿ ಕಂಡಕ್ಟರ್ಸ್ ಗಳಿಗೆ ನಾವು ಪ್ರಸ್ತುತವಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿರೋದ್ರಿಂದ ಸೊ ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಸೆಮಿ ಕಂಡಕ್ಟರ್ ಇಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಟೆಕ್ನಾಲಜಿ ಇನೋವೇಷನ್ ಪಾರ್ಕ್ ವಿಲ್ ಬಿ ಡೆವಲಪ್. ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಇನೋವೇಷನ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಬೆಂಗಳೂರಿನ ಕಾಡುಗೋಡಿಯಲ್ಲಿ ಸ್ಥಾಪನೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದರಿಂದ ಏನೇನಾಗುತ್ತೆ? ಸೊ ಇದರಿಂದ ಈ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಟೆಸ್ಟಿಂಗ್ ಡಿಸೈನ್ ಅಂದ್ರೆ ಪರೀಕ್ಷೆ ಮಾಡ್ತಕ್ಕಂಥದ್ದು, ವಿನ್ಯಾಸ ಮಾಡ್ತಕ್ಕಂಥದ್ದು, ಇನೋವೇಷನ್ ಅಂದ್ರೆ ನಾವೀನ್ಯತೆಯನ್ನ ಪಡೆದುಕೊಳ್ತಕ್ಕಂಥದ್ದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗಿರ್ಬೋದು. ಸೊ ಇವೆಲ್ಲ ಆಕ್ಟಿವಿಟೀಸ್ ಗಳನ್ನ ಒಂದು ಸೂರಿನ ಅಡಿಯಲ್ಲಿ ನಾವು ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನಮ್ಮ ಕರ್ನಾಟಕದಲ್ಲಿ ಇನೋವೇಷನ್ ಮತ್ತೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಅನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೆಗಾ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಟ್ ಕರ್ನಾಟಕ ಗವರ್ನಮೆಂಟ್ ಓನ್ಡ್ BEML land to promote economic activities in the ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಒಂದು ಕಾರಿಡಾರ್ ಅನ್ನ ನಾವು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಂತ ಕರಿತೇವೆ. ಸೊ ಈ ಒಂದು ಕಾರಿಡಾರ್ ನಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜನ ಮಾಡ್ಲಿಕ್ಕೆ ಕರ್ನಾಟಕ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ BEML ನ ಒಂದು ಭೂಮಿ ಏನಿರುತ್ತೆ ಆ ಒಂದು ಭೂಮಿಯಲ್ಲಿ ಬೃಹತ್ ಕೈಗಾರಿಕಾ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಆಟೋಮೇಟೆಡ್ ಅಂಡ್ ಸೆಂಟ್ರಲೈಸ್ಡ್ ಬ್ಲಡ್ ಬ್ಯಾಂಕ್ ಅನ್ನ ಅಂದ್ರೆ ಸ್ವಯಂ ಚಾಲಿತ ಮತ್ತು ಕೇಂದ್ರೀಕೃತವಾಗಿರ್ತಕ್ಕಂಥ ರಕ್ತ ನಿಧಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ನಿಮ್ಗೆ ಗೊತ್ತು, ಕೆಲವೊಂದು ಎಮರ್ಜೆನ್ಸಿ ಟೈಮ್ಸ್ ಅಲ್ಲಿ ನಮ್ಗೆ ರಕ್ತ ಸಿಗ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಸೊ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಕಾರಣಕ್ಕಾಗಿ ಒಂದು ಸೆಂಟ್ರಲೈಸ್ಡ್ ಬ್ಲಡ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಸೆಂಟ್ರಲೈಸ್ಡ್ ಬ್ಲಡ್ ಬ್ಯಾಂಕ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ಆಟೋಮೇಟೆಡ್ ಇರುತ್ತೆ, ಅಂದ್ರೆ ಸ್ವಯಂ ಚಾಲಿತವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಬ್ಲಡ್ ಬ್ಯಾಂಕ್ ಆಗಿರುತ್ತೆ. ಸೊ ಈ ಒಂದು ಬ್ಲಡ್ ಬ್ಯಾಂಕ್ ಅನ್ನ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಅಂದ್ರೆ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ to relaunch Arivu scheme under which education loan up to maximum 1 lakh with 2% interest. ಅಂದ್ರೆ ಅರಿವು ಅಂತ ಒಂದು ಶಿಕ್ಷಣಕ್ಕಾಗಿ ಕೊಡ್ತಕ್ಕಂತ ಒಂದು ಲೋನ್ ವ್ಯವಸ್ಥೆ ಏನಿರುತ್ತೆ ಅದನ್ನ ಮರು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಮುಂಚೆ ಕೂಡ ಇತ್ತು. ಸೊ ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಆಫ್ 1 lakh rupees ಎಜುಕೇಶನ್ ಲೋನ್ ಅನ್ನ ಕೊಡ್ಲಾಗತ್ತೆ. ಸೊ ಈ ಒಂದು ಲೋನ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ OBC ಕಮ್ಯುನಿಟೀಸ್ ಅಂದ್ರೆ ಹಿಂದುವರೆದ ಒಂದು ಜನಾಂಗಕ್ಕೆ ನೀಡ್ತಕ್ಕಂತ ಒಂದು ಲೋನ್ ಆಗಿರುತ್ತೆ. ಸೊ ಯಾವ ರೀತಿಯ ಕೋರ್ಸ್ ಗಳಿಗಾಗಿ ಅವರು ಈ ಲೋನ್ ಅನ್ನ ಪಡಿಬಹುದಾಗಿರುತ್ತೆ ಅಂದ್ರೆ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಅಥವಾ ವೈದ್ಯಕೀಯ ಇತ್ಯಾದಿ ವೃತ್ತಿಪರ ಕೋರ್ಸಸ್ ಅಂದ್ರೆ ಪ್ರೊಫೆಷನಲ್ ಕೋರ್ಸಸ್ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಸರ್ಕಾರ ಒಂದು ಲೋನ್ ಅನ್ನ ಕೊಡ್ತಕ್ಕಂತ ಕಾರ್ಯಕ್ರಮವನ್ನ ಪುನರಾರಂಭವನ್ನ ಮಾಡಿರುತ್ತೆ. ಸೊ ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರನ್ನ ನಾವು ಒಂದು ಬ್ಯಾಡ್ ಇನ್ಸಿಡೆಂಟ್ ಅಥವಾ ಕೆಟ್ಟ ಘಟನೆಯ ಕಾರಣ ಕಳೆದುಕೊಂಡಿರ್ತೇವೆ. ಸೊ ಆ ರೀತಿಯ ಘಟನೆಗಳು ಮತ್ತೆ ಆಗ್ಬಾರ್ದು ಅಂತಕ್ಕಂತ ಒಂದು ಕಾರಣದಿಂದ
ಅವರ ಹೆಸರಿನಲ್ಲಿ ಕಾರ್ಡಿಯಾಕ್ ಕೇರ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಕಾರ್ಡಿಯಾಕ್ ಕೇರ್ ಅಂದ್ರೆ ಅವರು ಒಂದು AED ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. AED ಅಂದ್ರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಕರಿತೇವೆ. ಸೊ ಇವುಗಳನ್ನ ಎಲ್ಲಾ ಈ ಒಂದು ಡಿಸ್ಟ್ರಿಕ್ಟ್ ಅಂಡ್ ತಾಲೂಕ್ ಹಾಸ್ಪಿಟಲ್ಸ್ ಅಂತ ಕರಿತೇವೆ. ಅಂದ್ರೆ ಸರ್ಕಾರಿ ಸ್ವಾಮ್ಯದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಈ ಸ್ವಯಂ ಚಾಲಿತ ಬಾಹ್ಯ ಡಿಫಿಬ್ರಿಲೇಟರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಡಿಫಿಬ್ರಿಯೋಲೇಟರ್ ಅಂದ್ರೆ ಏನು? ಸೊ ಡಿಫಿಬ್ರಿಯೋಲೇಟರ್ ಅಂದ್ರೆ ಅದೊಂದು ಮೆಡಿಕಲ್ ಡಿವೈಸ್ ಆಗಿರುತ್ತೆ. ಅಂದ್ರೆ ಒಂದು ವೈದ್ಯಕೀಯ ಸಾಧನವಾಗಿರುತ್ತೆ ದಟ್ ಕ್ಯಾನ್ ಅನಲೈಸ್ ದಿ ಹಾರ್ಟ್ಸ್ ರಿದಮ್. ಅಂದ್ರೆ ಹೃದಯದ ಒಂದು ರಿದಮ್ ಏನಿರುತ್ತೆ, ಅದರ ಲಯ ಏನಿರುತ್ತೆ, ಅದರ ಬೀಟ್ ಏನಿರುತ್ತೆ, ಅದನ್ನ ಸ್ವಯಂ ಚಾಲಿತವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಯಾರಿಗೆ ಆ ಒಂದು ರಿದಮ್ ಅಲ್ಲಿ ವ್ಯತ್ಯಾಸ ಇರುತ್ತೆ, ಇಫ್ ನೆಸೆಸರಿ ಅಥವಾ ಅಗತ್ಯವಿದ್ದಲ್ಲಿ ಇಟ್ ಡಿಲಿವರ್ಸ್ ಡೈರೆಕ್ಟ್ ಕರೆಂಟ್ ಶಾಕ್. ಅದು ನೇರವಾಗಿ ವಿದ್ಯುತ್ ಆಘಾತ ಅಥವಾ ಶಾಕ್ ಅನ್ನ ಕೊಡುವುದರ ಮುಖಾಂತರ ಆ ರಿದಮ್ ಅನ್ನ ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಡಿವೈಸ್ ಅನ್ನ ನಾವು AED ಅಂತ ಕರಿತೇವೆ. ಸೊ ಈ ಒಂದು AED ಗಳನ್ನ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಡಿಸ್ಟ್ರಿಕ್ಟ್ ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದನ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಓಪನ್ ಮಾಡ್ಲಿಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪಾಲಿಸಿ ಆಗಿರುತ್ತೆ. ಸೊ ಅದಾದ್ಮೇಲೆ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟರಸಿ ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಲ್ ಕೊಲಾಬರೇಟ್ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಸಸ್ಯ ಶ್ಯಾಮಲ. ಸೊ ಒಂದು ಹೊಸ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾವು ಸಸ್ಯ ಶ್ಯಾಮಲ ಅಂತ ಕರಿತೇವೆ. ಸೊ ಈ ಒಂದು ಸಸ್ಯ ಶ್ಯಾಮಲ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ಲಿಕ್ಕೆ ಈ ಒಂದು ಸ್ಕೂಲ್ ಆಫ್ ಎಜುಕೇಶನ್ ಮತ್ತೆ ಲಿಟ್ರಸಿ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅರಣ್ಯ ಇಲಾಖೆ ಆಗಿರ್ಬೋದು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಸಸ್ಯ ಶ್ಯಾಮಲ ಅಂತ ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಶಾಲೆಗಳೇನಿರುತ್ತೆ ಅಂದ್ರೆ ಸರ್ಕಾರಿ ಶಾಲೆಗಳೇನಿರ್ತವೆ ಅದರ ಸುತ್ತಮುತ್ತಲು ಮರಗಳನ್ನ ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಇದು ಕೂಡ ವೆರಿ ವೆಲ್ ಅಪ್ರಿಸಿಯೇಟೆಡ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗಾಗಿ ತೋಟಗಾರಿಕೆ ಅಂತಕ್ಕಂಥ ಒಂದು ಯೋಜನೆಯನ್ನು ಕೂಡ ಮಾಡಿರ್ತಾರೆ. ಸೊ ಮಕ್ಕಳಿಗೆ ಈ ಒಂದು ತೋಟಗಾರಿಕೆಯ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ವೆರಿ ವೆಲ್ ಅಪ್ರಿಶಿಯೇಟೆಡ್ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಪ್ರೊವೈಡೆಡ್ ದೇ ಆಲ್ ಶುಡ್ ಕಮ್ ಟು ರಿಯಾಲಿಟಿ. ಸೊ ಇವೆಲ್ಲ ರಿಯಲ್ ಆದ್ರೆ ನಿಜವಾಗ್ಲೂ ಇವೆಲ್ಲ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ತವೆ. ಸೊ ಅದಾದ್ಮೇಲೆ ಟು ಪ್ರೊವೈಡ್ ಪ್ರಾಕ್ಟಿಕಲ್ ನಾಲೆಜ್. ಸೊ ಈ ಒಂದು ವಿದ್ಯಾರ್ಥಿಗಳಿಗಾಗಿ ತೋಟಗಾರಿಕೆ ಅಂತದನ್ನ ಏನಕ್ಕೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗಾಗಿ ಒಂದು ತೋಟಗಾರಿಕೆ ಕ್ಷೇತ್ರ ಅಥವಾ ಹಾರ್ಟಿಕಲ್ಚರ್ ಸೆಕ್ಟರ್ ಅಂತ ನಾವೇನ್ ಕರೀತೇವೆ. ಸೊ ಇದರ ಬಗ್ಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಅಥವಾ ಪ್ರಾಯೋಗಿಕ ಜ್ಞಾನವನ್ನ ನೀಡ್ತಕ್ಕಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಕಾರಣ ಏನಂದ್ರೆ ಇತ್ತೀಚೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ನಗರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ತರಕಾರಿಗಳ ಹೆಸರು ಕೂಡ ಅರಿವಿರೋದಿಲ್ಲ. ಸೊ ಇದರ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಸರ್ಕಾರ ಈಗ ಲಾಂಚ್ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಆಸ್ ಐ ಟೋಲ್ಡ್ ಯು, ಮೈಸೂರನ್ನ ನಾವು ಕರ್ನಾಟಕ ಅಂತ ಮರುನಾಮಕರಣ ಮಾಡಿ 50 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಈ ಒಂದು 50 ವರ್ಷಗಳು ಕಂಪ್ಲೀಟ್ ಆಗಿರುವ ಕಾರಣದಿಂದ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಪ್ರೋಗ್ರಾಮ್ಸ್ ಅಥವಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ನಿರ್ಧಾರದ ಸಲುವಾಗಿ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮವನ್ನ ನಾವು ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ ದಿನದಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಮುಂಚೆ ನಾವು ಮೈಸೂರು ಸ್ಟೇಟ್ ಅಂತ ಕರಿತಾ ಇದ್ವಿ. ಸೊ ಕರ್ನಾಟಕ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದು ನವೆಂಬರ್ 1, 1973ರಲ್ಲಿ ಹಿಂದಿನ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿರುವುದು 50 ವರ್ಷಗಳು ತುಂಬುವ ಕಾರಣದಿಂದ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಕೃಷಿ ಭಾಗ್ಯ ಕ್ಲೈಮೇಟ್ ರೆಸಿಲಿಯಂಟ್ ಸ್ಕೀಮ್ ಟು ಬಿ ರೀಇಂಟ್ರಡ್ಯೂಸ್ಡ್. ಅಂದ್ರೆ ಈ ಒಂದು ಹವಾಮಾನ ಸ್ಥಿತಿಸ್ಥಾಪಕ ಯೋಜನೆಯನ್ನ ಪುನಃ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದನ್ನ ನಾವು ಕೃಷಿ ಭಾಗ್ಯ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಕೃಷಿ ಭಾಗ್ಯ? ಕೃಷಿ ಭಾಗ್ಯ ಅಂದ್ರೆ ಇವಾಗ ಕೆಲವೊಂದು ಪ್ರದೇಶಗಳಲ್ಲಿ ಡ್ರೈ ಲ್ಯಾಂಡ್ ಇರುತ್ತೆ, ಅದನ್ನ ನಾವು ಬರಡು ಭೂಮಿ ಅಥವಾ ಒಣ ಭೂಮಿ ಅಂತ ಕರಿತೇವೆ. ಸೊ ಈ ಒಂದು ಬರಡು ಭೂಮಿಯಲ್ಲಿ ಅಲ್ಲಿ ಬೆಳೆಯಬಹುದಾಗಿರ್ತಕ್ಕಂಥ ಬೆಳೆಗಳನ್ನ ಉತ್ತೇಜನ ಮಾಡೋದು ಅಂದ್ರೆ ಫೋರ್ಸ್ಫುಲಿ ಅಲ್ಲಿ ಬೆಳೆಗಳನ್ನ ಬೆಳೀತಕ್ಕಂಥ ಪದ್ಧತಿ ಅಲ್ಲ. ಸೊ ಅದನ್ನೇ ನಾವು ಕ್ಲೈಮೇಟ್ ರೆಸಿಲಿಯಂಟ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಹವಾಮಾನ ಪರಿಸ್ಥಿತಿಗೆ ಸೂಕ್ತವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೀತಕ್ಕಂಥದ್ದನ್ನ ನಾವು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದ್ರ ಜೊತೆಗೆ
ರೀಇಂಟ್ರೊಡಕ್ಷನ್ ಅಂಡ್ ಕನ್ವರ್ಜೆನ್ಸ್ ವಿತ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಅಂದ್ರೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಏನಿದೆ, ಸೊ ಇದು ಪ್ರಸ್ತುತವಾಗಿ ಚಾಲ್ತಿಯಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವಿಲೀನಗೊಳಿಸಿ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ನಿರ್ಧಾರವಾಗಿರುತ್ತೆ, ಪ್ರೊವೈಡೆಡ್ ದಟ್ ಕಮ್ಸ್ ಇನ್ ಟು ದ ರಿಯಾಲಿಟಿ. ಹಾಗಿದ್ರೆ ಈ ಬಜೆಟ್ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಹೌ ಮೆನಿ ಬಜೆಟ್ಸ್ ಆರ್ ಪ್ರೆಸೆಂಟೆಡ್ ಬೈ ಸಿದ್ದರಾಮಯ್ಯ ಆಸ್ ಚೀಫ್ ಮಿನಿಸ್ಟರ್? ಅಂದ್ರೆ ಅವರು ಮುಖ್ಯಮಂತ್ರಿಯಾಗಿ ಮಂಡಿಸಿರ್ತಕ್ಕಂಥ ಬಜೆಟ್ ಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಕಾರಣ ಏನು ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಕೂಡ ಬಜೆಟ್ ಅನ್ನ ಮಂಡಿಸ್ತಾರೆ, ಬಟ್ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಾಗಿ ಎಷ್ಟು ಬಜೆಟ್ ಗಳನ್ನ ಮಂಡಿಸಿದ್ದಾರೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಇಸ್ರೋದ ಕೆಳಗಿನ ಯಾವ ಉಡಾವಣಾ ವಾಹನವನ್ನು ಖಾಸಗಿ ವಲಯಕ್ಕೆ ವರ್ಗಾಯಿಸಲಾಗುತ್ತದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಲಾಂಚ್ ವೆಹಿಕಲ್ ಆಫ್ ಇಸ್ರೋ ವಿಲ್ ಬಿ ಟ್ರಾನ್ಸ್ಫರ್ ಟು ಪ್ರೈವೇಟ್ ಸೆಕ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ LMSSLV. ಸೊ ಈ SSLV ಅಂತ ನಾವೇನ್ ಕರೀತೇವೆ, ಸೊ ಇದು ಇಸ್ರೋದ ಒಡೆತನದಲ್ಲಿತ್ತು. ಸೊ ಇದನ್ನ ಇವಾಗ ಪ್ರೈವೇಟ್ ಸೆಕ್ಟರ್ ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಲಾಂಚ್ ವೆಹಿಕಲ್ ಅಂದ್ರೆ ನಾವು ಕಳಿಸ್ತಕ್ಕಂತ ಸ್ಯಾಟಲೈಟ್ಸ್ ಅಥವಾ ಏನೇ ಒಂದು ವಸ್ತುಗಳಾಗಿರ್ಬೋದು, ಅದನ್ನ ಬಾಹ್ಯಾಕಾಶಕ್ಕೆ ಕ್ಯಾರಿ ಮಾಡ್ತಕ್ಕಂತ ಒಂದು ಕ್ಯಾರಿಯರ್ಸ್ ಗಳನ್ನ ನಾವು ವೆಹಿಕಲ್ಸ್ ಅಂತ ಕರಿತೇವೆ. ಈ ರೀತಿಯ ಸಾಕಷ್ಟು ವೆಹಿಕಲ್ಸ್ ಅನ್ನ ಇಸ್ರೋದವರು ಡೆವಲಪ್ ಮಾಡಿರ್ತಾರೆ. ಅದರಲ್ಲಿ ಬಹಳ ಇತ್ತೀಚೆಗೆ ಡೆವಲಪ್ ಮಾಡಿರ್ತಕ್ಕಂತ SSLV ಯನ್ನ ಖಾಸಗಿ ವಲಯಕ್ಕೆ ನೀಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಸ್ರೋ ಟು ಟ್ರಾನ್ಸ್ಫರ್ SSLV ಟು ಪ್ರೈವೇಟ್ ಸೆಕ್ಟರ್. ಸೊ ಇಸ್ರೋದವರು SSLV ಯನ್ನ ಖಾಸಗಿ ವಲಯಕ್ಕೆ ವರ್ಗಾವಣೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಥವಾ ಸಣ್ಣ ಉಪಗ್ರಹ ಉಡಾವಣಾ ವಾಹನವನ್ನ ಖಾಸಗಿ ವಲಯಕ್ಕೆ ವರ್ಗಾವಣೆ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ ಅದು 500 kgs ವರೆಗೂ ಇರ್ತಕ್ಕಂಥ ಸ್ಯಾಟಲೈಟ್ ಗಳು, ಅಂದ್ರೆ 500 kg ತೂಕದಲ್ಲಿರ್ತಕ್ಕಂಥ ಉಪಗ್ರಹಗಳನ್ನ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಕೆಳ ಕಕ್ಷೆಗಳಿಗೆ ಲಾಂಚ್ ಮಾಡ್ತಕ್ಕಂಥ ಒಂದು ವೆಹಿಕಲ್ ಅನ್ನ ನಾವು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಇದನ್ನ ಪ್ರೈವೇಟೈಸ್ ಮಾಡ್ಲಿಕ್ಕೆ ಅವರು ಬಿಡ್ ಅನ್ನ ಕರೆಯುವುದರ ಮುಖಾಂತರ ಇದನ್ನ ಖಾಸಗಿ ವ್ಯಕ್ತಿಗಳಿಗೆ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಆ ಬಿಡ್ ಆದ ನಂತರ ಯಾರು ಅದನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ನಿಮ್ ಜೊತೆ ನಾವು ಅಪ್ಡೇಟ್ ಮಾಡ್ತೇವೆ. ಸೊ ಈ ಒಂದು ಫ್ಲೈಟ್ ಏನಿದೆ SSLV ಅಂತಕ್ಕಂಥದ್ದು ಕಳೆದ ವರ್ಷ ಆಗಸ್ಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಪ್ರಯೋಗ ಮಾಡಿರ್ತಾರೆ. ಪ್ರಯೋಗ ಮಾಡಿದಾಗ ಮೊಟ್ಟ ಮೊದಲ ಬಾರಿಗೆ ಅದು ಫೇಲ್ಯೂರ್ ಆಗಿರುತ್ತೆ, ಅದು ವಿಫಲವಾಗಿರುತ್ತೆ. ಸೊ ವಿಫಲವಾದ ನಂತರ ಕೆಲವೊಂದು ಕರೆಕ್ಷನ್ಸ್ ಅನ್ನ ಮಾಡ್ತಾರೆ. ಯಾಕೆ ಅದು ವಿಫಲವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದರಲ್ಲಿ ಕೆಲವೊಂದು ಲೋಪದೋಷಗಳನ್ನ ಸರಿಪಡಿಸುವ ಮುಖಾಂತರ ಮತ್ತೊಮ್ಮೆ ಅದನ್ನ ಲಾಂಚ್ ಮಾಡ್ತಾರೆ. ಲಾಂಚ್ ಮಾಡಿದಾಗ ಸೆಕೆಂಡ್ ಟೈಮ್ ಲಾಂಚ್ ಮಾಡಿದಾಗ ಅದು ಸಕ್ಸಸ್ಫುಲ್ ಆಗುತ್ತೆ. ಮತ್ತೆ ಫೆಬ್ರವರಿಯಲ್ಲಿ ಲಾಂಚ್ ಮಾಡಿದಾಗ ಅದು ಯಶಸ್ವಿಯಾಗಿ ಉಡಾವಣೆ ಆಗಿರುತ್ತೆ. ಹಾಗಿದ್ರೆ ಯಶಸ್ವಿಯಾಗಿ ನಾವು SSLV ಅನ್ನ ಬಳಸಿಕೊಂಡು ಏನನ್ನ ಲಾಂಚ್ ಮಾಡಿದ್ವಿ ಅಂದ್ರೆ EOS-07 ಅಂದ್ರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ಸ್ ಅಂತ ಕರಿತೇವೆ. ಅಂದ್ರೆ ಭೂಮಿಯನ್ನ ವೀಕ್ಷಣೆ ಮಾಡ್ತಕ್ಕಂತ ಉಪಗ್ರಹಗಳನ್ನ ನಾವು SSLV ಮುಖಾಂತರ ಸಕ್ಸಸ್ಫುಲ್ ಆಗಿ ಉಡಾವಣೆ ಮಾಡಿರ್ತೇವೆ. ಅದಾದ್ಮೇಲೆ US ಬೇಸ್ಡ್ ಫಾರ್ಮ್ ಆಂಟರಿಸ್ ಜಾನೂಸ್ 1 ಅನ್ನ ನಾವು ಲಾಂಚ್ ಮಾಡಿರ್ತೇವೆ. ಅದಾದ್ಮೇಲೆ ಚೆನ್ನೈ ಮೂಲದ ಒಂದು ಸ್ಪೇಸ್ ಸ್ಟಾರ್ಟ್ಅಪ್ ಸ್ಪೇಸ್ ಕಿಡ್ಸ್ ಆಜಾದಿ ಸ್ಯಾಟ್ 2 ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಉಪಗ್ರಹಗಳನ್ನು ಕೂಡ ನಮ್ಮ ಭೂಮಿಯ ಕೆಳ ಕಕ್ಷೆ ಅಂತ ನಾವೇನ್ ಕರಿತೇವೆ 450 ಕಿಲೋಮೀಟರ್ ವೃತ್ತಾಕಾರದ ಕಕ್ಷೆಗೆ ಸೇರ್ತಕ್ಕಂತ ಒಂದು ವ್ಯವಸ್ಥೆಯಲ್ಲಿ SSLV ಇದುವರೆಗೂ ಸಕ್ಸಸ್ಫುಲ್ ಆಗಿ ಉಡಾವಣೆ ಮಾಡಿರ್ತಕ್ಕಂತ ಒಂದು ಮಿಷನ್ಸ್ ಆಗಿರ್ತವೆ. ಸೊ SSLV ವಾಸ್ ದಿ 6th ಲಾಂಚ್ ವೆಹಿಕಲ್. ಅಂದ್ರೆ ಈ ಒಂದು ಇಸ್ರೋ ವತಿಯಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂತ 6ನೇ ಉಡಾವಣಾ ವಾಹನವನ್ನ ನಾವು SSLV ಅಂತ ಕರಿತೇವೆ. ಸೊ ಇದುವರೆಗೂ ಇಸ್ರೋದವರು ಅಭಿವೃದ್ಧಿ ಪಡಿಸಿರ್ತಕ್ಕಂತ ಉಡಾವಣಾ ವಾಹನಗಳನ್ನ ನಾವೇನಂತ ಕರಿತೀವಿ ಅಂದ್ರೆ SLV ಅಂತ ಕರಿತೇವೆ. SLV ಅಂದ್ರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 3 ಅಂತ ಕರಿತೇವೆ. ಅಡ್ವಾನ್ಸ್ಡ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅದನ್ನ ASLV ಅಂತ ಕರಿತೇವೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದನ್ನ PSLV ಅಂತ ಕರಿತೇವೆ. ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇದನ್ನ GSLV ಅಂತ ಕರಿತೇವೆ. ಮತ್ತೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಇದನ್ನ LVM3 ಅಂತ ಕರಿತೇವೆ. ಸೊ ಇಷ್ಟು ಉಡಾವಣಾ ವಾಹನಗಳು ಇಸ್ರೋ ವತಿಯಿಂದ ಅಭಿವೃದ್ಧಿ ಆಗಿರ್ತಕ್ಕಂಥ ಉಡಾವಣಾ ವಾಹನಗಳಾಗಿರ್ತವೆ. ಸೊ ಇದರಲ್ಲಿ SLV3 ಮತ್ತೆ ASLV ಏನಿರುತ್ತೆ, ಸೊ ಇದು ರಿಟೈರ್ ಆಗಿರುತ್ತೆ. ಅಂದ್ರೆ ಅದನ್ನ ನಿವೃತ್ತಿಗೊಳಿಸಿದ ನಂತರ ಈ SSLV ಅನ್ನೋದನ್ನ ಡೆವಲಪ್ ಮಾಡಿರ್ತಾರೆ. ಈಗ SSLV ಯನ್ನ ಖಾಸಗಿ ವ್ಯಕ್ತಿಗಳಿಗೆ ಕೊಡ್ತಕ್ಕಂತ ಒಂದು ನಿರ್ಧಾರವನ್ನ ಇಸ್ರೋ ತೆಗೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಓಪನ್ ಕೈಲಿನ್ ಯಾವ ದೇಶದ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತದೆ?
ಓಪನ್ ಕೈಲಿನ್ ಇಸ್ ದಿ ಆಪರೇಟಿಂಗ್ ಸಿಸ್ಟಮ್ ಆಫ್ ವಿಚ್ ಕಂಟ್ರಿ ಅಂದ್ರೆ ನಮ್ಮ ಕಂಪ್ಯೂಟರ್ಸ್ ಅಲ್ಲಿ ಬಳಸ್ತಕ್ಕಂತ ಆಪರೇಟಿಂಗ್ ಸಿಸ್ಟಮ್ ಅಂತ ನಾವೇನ್ ಕರಿತೇವೆ. ಸೊ ಇದೇ ರೀತಿಯ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಒಂದು ದೇಶ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಆ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ನಾವು ಓಪನ್ ಕೈಲೀಸ್ ಅಂತ ಕರಿತೇವೆ. ಸೊ ಓಪನ್ ಕೈಲೀಸ್ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಚೀನಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಆಪರೇಷನ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ಆಪರೇಷನ್ ಸಿಸ್ಟಮ್ ಅನ್ನ ನಾವು ಓಪನ್ ಕೈಲೀಸ್ ಅಂತ ಕರಿತೇವೆ. ಸೊ ಈ ಒಂದು ಓಪನ್ ಕೈಲೀಸ್ ಅನ್ನ 4,000 ಜನ ಡೆವಲಪ್ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಚೈನಾ ಇಸ್ ದಿ ಮ್ಯಾಸಿವ್ ಮಾರ್ಕೆಟ್ ಫಾರ್ ಆಪರೇಟಿಂಗ್ ಸಿಸ್ಟಮ್. ಸೊ ಅದರಲ್ಲಿ ಆ ಒಂದು ರಾಷ್ಟ್ರದಲ್ಲಿ ಜನಸಂಖ್ಯೆ ಬಹಳ ಜಾಸ್ತಿ ಇರೋದ್ರಿಂದ ಈ ಆಪರೇಟಿಂಗ್ ಸಿಸ್ಟಮ್ಗೆ ಚೀನಾ ಬೃಹತ್ ಆಗಿರ್ತಕ್ಕಂತ ಮಾರುಕಟ್ಟೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಚೀನಾದವರು ತಮ್ಮ ಸ್ವಂತದಾಗಿರ್ತಕ್ಕಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ನಾವು ಓಪನ್ ಕೈಲಿನ್ ಅಂತ ಕರಿತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 507. You can just pause the video here, go through the questions and give us the answers. Once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.